ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಇವತ್ತಿನ ವಿಡಿಯೋದೊಳಗಡೆ ನಾವು ಕಲಿಯೋಣ Coreldraw ಒಳಗಡೆ ನಾವು ಯಾವ ತರ ಎಡಿಟ್ ಮಾಡಬಹುದು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದೀನಿ. ಇನ್ನೂವರೆಗೂ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಯಾವಾಗ ಹೊಸ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನನೇ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತ ಪ್ರತಿಯೊಂದು ಕ್ಲಾಸ್ಗಳನ್ನ ನೋಡಿ ಕಂಪ್ಯೂಟರ್ ಕಲಿಯುವಂತ ಅವಕಾಶ ನಿಮಗೆ ಸಿಗುತ್ತೆ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಹಾಗೆ ವಿಡಿಯೋನ ಲೈಕ್ ಮಾಡಬೇಕು. ನೋಡೋಣ ಇವತ್ತು ನಾವು Coreldraw ಒಳಗಡೆ ಯಾವ ತರ ಎಡಿಟ್ ಮಾಡಬಹುದು ಮತ್ತೆ ಯಾವ ತರ ಟೂಲ್ಸ್ ಗಳನ್ನ ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ, ಅರ್ಧ ಬದರ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಸ್ವಚ್ಛ ಹೇಳಾಕತ್ತೀನಿ ನಾನು, ಪಕ್ಕಾ ಕನ್ನಡದೊಳಗೆ ವಿಡಿಯೋ ಸಿಗ್ತಾವ ನಾನು ಗೊತ್ತಾಗುತ್ತದೆ. ಪ್ರತಿಯೊಂದು ಸಾಫ್ಟ್ವೇರ್ ವಿಡಿಯೋ ಎಲ್ಲಾ ವಿಡಿಯೋಗಳು ನೀವು ತಪ್ಪಲಾರ್ದೆ ನೋಡ್ಬೇಕು. ನಾನು ಮಾಡುವಂತ ಕ್ಲಾಸ್ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋರಿ ಹೇಳಾಕತ್ತೀನಿ, ಮತ್ತೆ ಲಾಸ್ ಆಗ್ತಿರ್ ನೋಡ. ಈಗೇನ್ ಮಾಡ್ಕೋತಾ ಇದೀನಿ, ಸ್ಟಾರ್ಟ್ ಬಟನ್ ಒಳಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ Coreldraw ಸ್ಟಾರ್ಟ್ ಮಾಡ್ಕೋಬೇಕ. ಕಂಪ್ಯೂಟರ್ ಒಳಗೆ Coreldraw ಇತ್ತು ಅಂದ್ರೆ ಸ್ಟಾರ್ಟ್ ಮಾಡ್ರಿ, ಇಲ್ಲಿ ಅಂದ್ರೆ ಇನ್ಸ್ಟಾಲೇಷನ್ ಮಾಡ್ಕೊಂಡು ಚಾಲೂ ಮಾಡ್ಬೇಕ. ಎಲ್ಲಿ ಹೋಗಿ ಇನ್ಸ್ಟಾಲೇಷನ್ ಮಾಡ್ಬೇಕಂತೀರನು, ಕಂಪ್ಯೂಟರ್ ಅಂಗಡಿಗೆ ಹೋಗ್ರಪ್ಪ, ಅಲ್ಲಿ ಒಂದು 50 ರೂಪಾಯಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಬರ್ರಿ, ಹಾಕಿ ಕೊಡ್ತಾರ. ಹಾಕಿ ಕೊಟ್ಟಿಂದ ಇದು ಬಹಳ ದೊಡ್ಡ ಸಾಫ್ಟ್ವೇರ್. Coreldraw ಕಲ್ತಿರಪ್ಪ ಅಂದ್ರೆ ಜಗತ್ತಿನೊಳಗೆ ಎಲ್ಲಿ ಬೇಕಾದಲ್ಲಿ ಕೆಲ್ಸಕ್ಕೆ ಹೋಗ್ಬೋದು ನೀವು ಗ್ರಾಫಿಕ್ ಡಿಸೈನರ್ ಆಗಿ. ಗೊತ್ತಾಗ್ತದೆ ಫೋಟೋಶಾಪ್ ಒಳಗಡೆ ಏನಾಗ್ತದೆ, ಪಿಕ್ಸೆಲ್ ಮೇಲೆ ಕೆಲಸ ಮಾಡ್ತದೆ. Coreldraw ವೆಕ್ಟರ್ ಮೇಲೆ ಕೆಲಸ ಮಾಡ್ತದೆ. ವೆಕ್ಟರ್ ಇಮೇಜ್ ಅಂದ್ರೆ ಪಿಕ್ಸೆಲ್ ಗಳನ್ನ ಹೊಡಿಯೋದಿಲ್ಲ, ಅಂದ್ರೆ ಮಂಜು ಕಾಣಿಸೋದಿಲ್ಲ. ದೊಡ್ಡ ದೊಡ್ಡ ಬ್ಯಾನರ್ಸ್ ಗಳು ನೋಡ್ರಿ ನೀವು, ಎಲ್ಲರ ಬೆಂಗಳೂರು ಹೋಗೋ ಮುಂದೆ, ಎಲ್ಲರ ದಿಲ್ಲಿ ಮುಂಬೈ ಇಮಾಂದ ಹೊಂಟಿದ್ದೀರಿ, ಮುಂದೆ ಬ್ಯಾನರ್ ಕಾಣಿಸ್ತಿರ್ತಾವ. ಹುಚ್ಚಿರ ಎಲ್ಲರೂ ಬ್ಯಾನರ್ ಕಾಣಿಸ್ತವ. ನಿಮ್ಮ ಇಮಾನ್ದಾಗ ಹೋಗ ಮುಂದೆ, ಬಸ್ ಒಳಗೆ ಹೋಗ ಮುಂದೆ ರೋಡ್ ಮೇಲೆ ಹಾಕಿರ್ತಾವ ದೊಡ್ಡ ದೊಡ್ಡ ಫ್ಲಾಕ್ಸ್ಗಳು ಬ್ಯಾನರ್ಗಳು. ಅವೆಲ್ಲ ಎದ್ರಾಗ ಮಾಡಿರ್ತಾರ, Coreldraw ಒಳಗಡೆ ಡಿಸೈನ್ ಮಾಡಿರ್ತಾರೆ. ಯಾಕಂದ್ರೆ ಅದ್ರೊಳಗೆ ಇಮೇಜಸ್ ಕ್ವಾಲಿಟಿ ಪೂರ್ತಿ HD ಆಗಿ ಬಂದಿರುತ್ತೆ. ಹಾಗಿರೋದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಕ್ಲಾಸ್. ನಾನು ಮಾಡೋದ ಪ್ರತಿಯೊಂದು ಕ್ಲಾಸ್ ತಪ್ಪಲಾರ್ದೆ ನೋಡ್ಬೇಕಂದ್ರೆ ಆಗ್ಲಿಂದ ಹೇಳಕತ್ತೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋರು ಮರ, ಕೆಳಗೆ ಏನು ಹೋಗ್ತದೆ ಸಬ್ಸ್ಕ್ರೈಬ್ ಮಾಡಿ, ಬಾಜು ಒಂದು ಗಂಟೆ ಬರ್ತದೆ, ಪ್ರೆಸ್ ಮಾಡು. ಬಾ ಮಾಡ್ಬಿಟ್ಟೆ, ಓಕೆ ಶಾಣೆ ಇದೆ. ಈಗೇನ್ ಮಾಡ್ಕೊಳ್ಳೋಣ, ಸ್ಟಾರ್ಟ್ ಒಳಗೆ ಹೋಗಿ ನಾನು ಏನ್ ಮಾಡ್ತಾ ಇದ್ದೀನಿ, Coreldraw ಒಳಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ Coreldraw ಗ್ರಾಫಿಕ್ಸ್ ಇಲ್ಲಿ ಸೀಸ್ ಕಾಣಿಸ್ತದ, ಇದನ್ನ ಓಪನ್ ಮಾಡ್ಕೋತೀನಿ. ಓಪನ್ ಆಗಕತ್ತದ. ಇದ್ರೊಳಗೆ ಇವತ್ತ ಹೊಸದಾಗಿ ನೋಡೋಣ ಯಾವ ತರ ಕೆಲಸ ಮಾಡ್ಬೋದು ಅಂತ ಹೇಳಿ. ಇವಾಗ ಏನ್ ಮಾಡ್ಬೇಕಾಗಿದೆ, ಒಂದು ಫೈಲ್ ತಗೋಬೇಕಾಗಿದೆ. ಇಲ್ಲಿಂದ ನ್ಯೂ ಫೈಲ್ ಅನ್ನೋದನ್ನ ತಗೊಂಡ್ ಬಿಡ್ರಿ. ಒಂದು ಪೇಜ್ ಬರ್ತದ. ಈ ಪೇಜ್ ಪ್ರಿಂಟ್ ತೆಗಿಬೇಕಾಗಿತ್ತು, ಒಂದು ಸೈಜ್ ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಲೆಟರ್ ಸೈಜ್ ಅನ್ನೋದು ಇರ್ತದ, ಅದನ್ನ A4 ಸೈಜ್ ಕೊಡ್ರಿ. ಯಾಕಂದ್ರೆ ನಾವೆಲ್ಲ A4 ಸೈಜ್ ಒಳಗೆ ಪ್ರಿಂಟ್ ತೆಗಿತೀವಿ ಮನ್ಯಾಗ. ಪ್ರಿಂಟರ್ ಇತ್ತು ಅಂದ್ರೆ A4 ಸೈಜ್ ತಗೋಬೇಕು. ಇದನ್ನ A4 ಸೈಜ್ ಇರೋದು ಅಡ್ಡ ಆಗ್ಬೇಕಾಗ್ಯದಪ್ಪ, ಉದ್ದಾಗ್ಯದ ಅಂದ್ರೆ ಇಲ್ಲೇ ನೋಡ್ಕೊಂಡ್ಬಿಡೋದು. ಇಲ್ಲಿ ನೋಡು, ಇಲ್ಲಿ ಪೋರ್ಟ್ರೇಟ್ ಮತ್ತೆ ಇದು ಲ್ಯಾಂಡ್ಸ್ಕೇಪ್ ಅಂದ್ರೆ ಹೊಲ ಇದ್ದಂಗ ಗೊತ್ತಾಗ್ತದೆ. ಪೋರ್ಟ್ರೇಟ್ ಅಂದ್ರೆ ಉದ್ದಕ್ಕಿದ್ದಂಗ ಗೊತ್ತಾಗ್ತದ. ನಾವೇನ್ ತಿರುಗಾಡ್ತೀವಲ್ಲ ಅದು ಉದ್ದ, ಮಕ್ಕೊಂಡೆ ಅಂದ್ರೆ ಅಡ್ಡ ಮಕ್ಕೊಂಡಂಗ ಆಗ್ಬಿಟ್ಟದ. ಈಗ ಇದನ್ನ ಸ್ವಲ್ಪ ಜೂಮ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದ, ಜೂಮ್ ಟೂಲ್ ಇರ್ತದಿಲ್ಲ, ಅದ ಜೂಮ್ ಟೂಲ್ ಟಕ್ ಕ್ಲಿಕ್ ಮಾಡ್ರಿ, ಬಂದ್ಬಿಡ್ತದ. ಗೊತ್ತಾಗ್ತದೆ, ಮೂವ್ ಟೂಲ್ ತಗೊಂಡ್ಬಿಡೋದು. ಈಗ ಇದ್ರ ಒಳಗಡೆ ಏನ್ ಮಾಡ್ತಾ ಇದ್ದೀನಿ, ನಾನು ಒಂದು ಫೋಟೋಸ್ ತಗೊಂಡು ಡಿಸೈನ್ ಮಾಡ್ತಾ ಇದ್ದೀನಿ. ಫೈಲ್ ಒಳಗೆ ಹೋಗಿ ಸಪೋಸ್ ಇಲ್ಲ ಅಂದ್ರೆ ಇದನ್ನ ಮಿನಿಮೈಸ್ ಮಾಡ್ಕೊಂಡು ನನ್ನ ಬಳಿ ಇರ್ತಕ್ಕಂಥ ಫೋಟೋನ ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ಈ ತರ ಜಗ್ಗಿ ತಂದು ಇಲ್ಲಿ ಬಿಟ್ಬಿಡೋದು. ಇನ್ನೊಂದ್ಸರ್ತಿ ತೋರಿಸ್ತೀನಿ, ಡಿಲೀಟ್ ಮಾಡ್ಕೋತೀನಿ. ಹೆಂಗ ಈ ಮಿನಿಮೈಸ್ ಮಾಡ್ಕೋರಿ. ಈ ಫೋಟೋ ಏನಿದೆಯಲ್ಲ ಇದನ್ನ ತಂದು ಏನ್ ಮಾಡ್ಬೇಕು, ಈ Coreldraw ಮೇಲೆ ತಂದಿಟ್ಟು ಈ ತರ ಪಿಂಟು ಇಲ್ಲಿ ಬಂದು ಹಿಂಗ್ ಬಿಟ್ಬಿಡೋದಪ್ಪ, ಬಂದ್ಬಿಡ್ತದೆ. ಮತ್ತೆ ಬಹಳ ದೊಡ್ಡದಾಗಿ ಫೋಟೋ ಏನ್ ಮಾಡ್ಕೋಬೇಕು, ಇದಕ್ಕೆ ಸಾನ್ ಮಾಡ್ಬೇಕಂದ್ರೆ ಜೂಮ್ ಔಟ್ ಮಾಡ್ಕೋಬೇಕು. ಅಲ್ಟ್ ಹಿಡೀರಿ, ಗಾಲಿ ಕೀಬೋರ್ಡ್ ಒಳಗಿನ ಗಾಲಿ ಸರಸ್ರಿ ಕೆಳಗೆ ಹೋಗ್ಬಿಡ್ತದೆ. ಈಗೇನ್ ಮಾಡೋದದ, ನನ್ಗೆ ಈ ತರ ಯಾವ್ದಿದೆ ಫೋಟೋ ಗೊತ್ತಾಗ್ತಿದ್ಯಾ, ಬಜರಂಗ್ ಬಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ. ಧನ್ ಜೈ ಶ್ರೀರಾಮ್ ಅಂತ ಕಮೆಂಟ್ ಆಗ್ಬೇಕು. ಗೊತ್ತಾಗ್ತದೆ. ಫಸ್ಟ್ ಟೈಮ್ 2ನೇ ಕ್ಲಾಸ್ ಹೇಳ್ಕೊಡತ್ತೀನಿ Coreldraw. ಮೊದಲನೇ ಕ್ಲಾಸ್ ನೋಡ್ಬೇಕಂದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿದ್ದೇನೆ ಅದರ ಲಿಂಕ್, ಅಲ್ಲಿಂದ ಕೂಡ ನೋಡ್ಕೊಂಡ್ಬಿಟ್ರೆ ಇದರೆಲ್ಲ ಇಂಟ್ರೊಡಕ್ಷನ್ ಮಾಡೀನಿ ಏನೇನಂತಾರ ಅಂತೇಳಿ. ಇವತ್ತ 2ನೇ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಆರಾಧ್ಯ ದೈವರಾದಂತ ಬಜರಂಗ್ ಬಲಿ ಇಮೇಜ್ ಅನ್ನ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ. ಇವಾಗ ಇದೇ ತರ ನನಗೊಂದು ಇಮೇಜ್ ಡಿಸೈನ್ ಮಾಡ್ಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡೋದ, ಹೆಂಗೆ ಡಿಸೈನ್ ಮಾಡೋದಪ್ಪ ಅಂತೇಳಿ. ಇಲ್ಲೊಂದು ಬ್ರಷ್ ಇರ್ತಾವ, ಕೆಲವೊಂದು ಬ್ರಷ್ಗಳು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಬಹುದು, ಇದ್ರ ಮೇಲೆ ಈ ತರ ಬ್ರಷ್ಗಳು ಸಿಗುತ್ತೆ. ಆರ್ಟಿಕ್ ಮೀಡಿಯಾ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಆಪ್ಷನ್ಸ್ ಬರುತ್ತೆ. ನಿಮ್ಗೆ ಯಾವ ತರ ಬೇಕು, ಎರಡೂ ಕಡೆ ಚೂಪಿಗಿರುವಂತದ್ದು ಬೇಕಾಗಿತ್ತು ಅಂದ್ರೆ ಇದನ್ನ ತಗೊಂಡ್ಬಿಡೋದು. ತಗೊಂಡ್ ಏನ್ ಮಾಡ್ರಿ, ಓಕೆ ತಗೋತಾ ಇದ್ದೀನಿ. ಈಗೇನ್ ಮಾಡೋದು, ಇಲ್ಲಿಂದ ಸೀದಾ ಒಂದ್ ಲೈನ್ ಅನ್ನ ಈ ತರ ಡಿಸೈನ್ ಮಾಡ್ಕೊಳ್ಳೋದು ಬಿಟ್ರಿ. ಇವಾಗ ಇದ್ರ ಮೇಲೆ ಕೇಸರಿ ಕಲರ್ ನ ಅಪ್ಲೈ ಮಾಡ್ಕೊಳ್ಳೋಣ. ಕೇಸರಿ ಕಲರ್ ಬಂದಿದ್ಯಾ, ಬತ್ತು ಅದಾಗ ಇದು ಬಹಳ ದೊಡ್ಡ. ಆಮೇಲೆ ಎಡಿಟ್ ಮಾಡ್ಕೊಳ್ಳೋಣ ಅದಕ್ಕೆ ಯಾವ ತರ ಬೇಕು. ಆಮೇಲೆ ಇಲ್ಲಿಂದಾನು ಕೂಡ ಏನ್ ಮಾಡೋದು, ಇದ್ರ ಮೇಲೆ ಈ ತರ ಬರೋದ, ಬಂದೇನ್ ಮಾಡೋದ, ಹಿಂಗ್ ಸೀದಾ ಹೋಗಿ ಈ ತರ ಬಿಟ್ಬಿಡೋದು. ಗೊತ್ತಾಗ್ತಿದೆ. ಅದ್ರೊಳಗೂ ಕೂಡ ಕೇಸರಿ ಕಲರ್ ಫಿಲ್ ಮಾಡ್ಕೊಳ್ಳೋದು. ಬಹಳ ದಪ್ಪ ಆಗ್ತಾ ಇದೆ ಸೈಜ್. ಅವಾಗ ಏನ್ ಮಾಡೋದು, ಸೈಜ್ ಕಡಿಮೆ ಆಗ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಡೋದು. ಇಲ್ಲಿ ನೋಡಿ ತಳ್ಳಗ ಆಗಕತ್ತದ. ಮೊದಲೇ ಬ್ರಷ್ ಸೈಜ್ ತಳಗ್ ಮಾಡ್ಬೇಕಂದ್ರೆ ಇದಕ್ಕೆ ಡಿಲೀಟ್ ಮಾಡ್ಕೊಳ್ಳೋಣ, ಇದಕ್ಕೂ ಡಿಲೀಟ್ ಮಾಡೋಣ. ಈಗೇನ್ ಮಾಡೋಣ, ಬ್ರಷ್ ತಗೊಂಡು ಸೈಜ್ ಇಲ್ಲಿಂದ ಸ್ವಲ್ಪ ಕಡಿಮೆ ಆಗಿದೆ, ಸಣ್ಣದಾಗಿದೆ. ಓಕೆ ಗುಡ್. ಇದನ್ನ ಏನ್ ಮಾಡ್ತೀನಿ ನಾನು ಇವಾಗ, ಇದ್ರ ಮೇಲೆ ತಂದು ಈ ತರ ಡಿಸೈನ್ ಮಾಡ್ಕೋತೀನಿ. ಮತ್ತೆ ಕರೆಕ್ಟ್ ಆಗಿ ಆಗ್ಬೇಕು. ಹಿಂಗ್ ಚಂದಾಗಿ ಹಿಂಗ್ ಪಟಕ್ನಿ ಒಂದ್ ಲೈನ್ ಹೊಡೆದ್ ಬಿಡ್ರಿ, ಬಂದ್ಬಿಡ್ತದೆ. ಅದ್ರೊಳಗ ಕೇಸರಿ ಕಲರ್ ಆಗಿದೆ. ಅದಾದ್ಮೇಲೆ ಮತ್ತೆ ಇಲ್ಲಿಂದ ಮೇಲಿಂದ ಬರೋದು, ಈ ತರ ಮೌಸ್ದಿಂದಾನೆ ತಗೊಳ್ಳೋದು, ಹಿಂಗ್ ತಂದು ಈ ತರ ಡಿಸೈನ್ ಮಾಡ್ಕೋತೀನಿ. ಕಂಟ್ರೋಲ್ ಜಡ್, ಕರೆಕ್ಟ್ ಆಗಿ ಆಗ್ತಿಲ್ಲ ಅದು. ಕಂಟ್ರೋಲ್ ಜಡ್. ಇನ್ನೂ ಸ್ವಲ್ಪ ಇಲ್ಲಿ ಏನ್ ಮಾಡ್ತೀನಿ ನಾನು, ಜಾಸ್ತಿ ಮಾಡ್ಕೋತೀನಿ, 17 ಮಾಡ್ಕೋತೀನಿ. 17 ಮಾಡ್ಕೊಂಡು ಇವಾಗ ಇದ್ರ ಮೇಲೆ ಬಂದು
ಈ ಥರ ಬಂದು ಸ್ವಲ್ಪ ಡಿಸೈನ್ ಚೇಂಜಸ್ ಮಾಡ್ತೀನಿ ನಾನು. ಓಕೆ, ಇದ್ರ ಮೇಲೆ ಬಂದ್ಬಿಡೋದು. ಇವಾಗ ಇಲ್ಲಿಂದ ಸ್ಟೇಟ್, ಇದು ಸ್ಟೇಟ್ ಇರಬೇಕಲ್ಲ ಕೆಳಗಡೆ, ಅವಾಗ ಏನು ಮಾಡ್ತೀನಿ ನಾನು ಇಲ್ಲಿ ಆಪ್ಷನ್ ಚೇಂಜ್ ಮಾಡಿಕೊಂಡು ಇದನ್ನು ತೊಗೊಂಡ್ಬಿಡ್ತೀನಿ. ಇವಾಗ ಇದನ್ನು ಸ್ಟೇಟ್ ತೊಗೊಂಡ್ಬಿಡೋದು. ಗೊತ್ತಾಗ್ತದೆ? ಸ್ಟೇಟ್ ತೊಗೊಂಡೆ. ಇಲ್ಲಿ ಇನ್ನೊಂದು ನೋಡ್ಬೋದು ನೀವು, ಇದು ಚೂಪಿಗೆ ಬಂದಿಲ್ಲ ಇಲ್ಲಿ ಮೇಲ್ಗಡೆ, ಇಲ್ಲಿ ನೋಡಿ ಚೇಂಜ್ ಆಗಿದೆ. ಕಂಟ್ರೋಲ್ ಜೆಡ್ ಮಾಡ್ತೀನಿ, ಇದು ಕರೆಕ್ಟ್ ಬಂದಿದೆ. ಇದಕ್ಕೆ ಕೇಸರಿ ಕಲರ್ ಕೊಟ್ಟಿದ್ದೀನಿ. ಇವಾಗ ಇದೇ ಥರ ಬರಬೇಕಲ್ಲ, ಅವಾಗ ಮತ್ತೆ ಬ್ರಷ್ ತೊಗೊಂಡು ಇಲ್ಲಿ ಆಪ್ಷನ್ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡ್ತಿದ್ದಂಗೆ ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ನೋಡಿ, ಇದನ್ನು ತಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡೋಣ, ಇಲ್ಲಿಂದ ಈ ಥರ ಜಗ್ಗಿ ಹಿಂಗೆ ತಗೊಂಡು ಬರೋದು, ತಂದು ಏನು ಮಾಡೋದು, ಈ ಥರ ಬಿಟ್ಬಿಡ್ರಿ. ಇವಾಗ ಎರಡು ಕಡೆ ಏನು ಬಂದಿದೆ, ಕೇಸರಿ ಕಲರ್ ಒಳಗೆ ಬಂದಿದೆ. ಓಕೆ, ಗುಡ್. ಏನು ಮಾಡ್ತೇವೆ, ಮೂಟೂಲ್ ತಗೊಂಡು ಇದಕ್ಕೂ ಕೂಡ ಯೆಲ್ಲೋ ಕಲರ್ ಕೊಡೋಣ, ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಕೊಟ್ಟೆ. ಅದಾದ್ಮೇಲೆ ಏನು ಮಾಡಬೇಕು, ಕೆಳಗಡೆ ಈ ಸೇಪ್ ಕಣ್ಣು ಆಗ್ಬೇಕಲ್ಲ, ಅವಾಗ ಏನು ಮಾಡ್ಕೋತೀನಿ, ಮತ್ತೆ ಈ ಬ್ರಷನ್ನ ತಗೊಂಡು ಈ ಥರ ಇದೆ, ಇದನ್ನೇ ಚೇಂಜ್ ಮಾಡ್ಕೊಳ್ಳೋದು. ಯಾವ ಥರ, ಈ ಥರ ಚೇಂಜ್ ಮಾಡ್ಕೊಳ್ಳೋದು. ಓಕೆ, ಮಾಡ್ತಿದ್ದಾನೆ. ಈ ಥರ ತಗೊಂಡು ಈ ಥರ ಇಟ್ಕೊಳ್ಳೋದು. ಅದಾದ್ಮೇಲೆ ಅದಕ್ಕೂ ಕೂಡ ಯೆಲ್ಲೋ ಕಲರ್ ಫಿಕ್ಸ್ ಮಾಡ್ಕೊಂಬಿಡು. ಓಕೆ, ಗುಡ್. ನೆಕ್ಸ್ಟ್ ಅದಾಗ್ತಿದ್ದಾನೆ, ಮತ್ತೆ ಬ್ರಷ್ ಅದೇ ಬ್ರಷನ್ನ ಕೆಳಗಡೆ ತಂದು ಈ ಥರ ಇಟ್ಕೊಂಡ್ಬಿಡೋದು. ಅದನ್ನೇ ಮತ್ತೆ ಯೆಲ್ಲೋ ಕಲರ್ನ ಫ್ರೆಶ್ ಮಾಡ್ಕೊಳ್ಳಿ. ಭಾಳ ದಪ್ಪಾಗಿದೆ, ತಿಳು ಆಗಬೇಕು, ಆಮೇಲೆ ಮಾಡ್ಕೊಳ್ಳೋಣ, ಅದೇನು ಪ್ರಾಬ್ಲಮ್ ಇಲ್ಲ. ಇದನ್ನು ಸ್ವಲ್ಪ ಮೇಲ್ಗಡೆ ಒಳಗಡೆ ಇಟ್ಕೊಳ್ಳೋಣ. ಅದನ್ನೇ ರೊಟೇಷನ್ ಕೂಡ ನೀವು ಮಾಡ್ಬೋದು. ಯಾವ ಥರ ರೊಟೇಷನ್, ಇಲ್ಲಿ ಕ್ರಾಸ್ ಒಳಗೆ ಹೋಗ್ರಿ, ಇದನ್ನೇ ಡಬಲ್ ಕ್ಲಿಕ್ ಮಾಡಿಬಿಟ್ರಪ್ಪ ಅಂದ್ರೆ ಅದ್ರ ಮೇಲೆ ಈ ಥರ ರೊಟೇಷನ್ ಕೂಡ ನಿಮ್ಗೆ ಸಿಗತ್ತೆ ಅಲ್ಲಿ. ಗೊತ್ತಾಗ್ತಿದೆ? ಈ ಥರ ರೊಟೇಷನ್ ಕೂಡ ನೀವೇನು ಮಾಡ್ಬೋದು, ಮಾಡ್ಕೊಂಡ್ಬಿಡ್ಬೋದು. ಮುಂದ್ಗಡೆ ಇದೆ ಸ್ವಲ್ಪ ಸ್ಮೂತ್, ಕಂಟ್ರೋಲ್ ಡಿಲೀಟ್ ಮಾಡ್ಕೊರಿ. ಇಲ್ಲಿ ಸ್ವಲ್ಪ ಸ್ಮೂತ್ ಆಗಬೇಕಾ, ಅವಾಗ ಏನು ಮಾಡ್ಕೊತೀನಿ ನಾನು, ಮತ್ತೆ ಬ್ರಷ್ ಒಳಗೆ ಹೋಗಿ ಏನು ಮಾಡೋಣ, ಇಲ್ಲಿ ಬೇರೆ ಬ್ರಷ್ ತೊಗೊಳ್ಳೋಣ. ಯಾವುದು ಇದನ್ನು ತೊಗೋತೀನಿ. ಇಲ್ಲಿಂದ ಬಂದು ಸ್ವಲ್ಪ ಸ್ಮೂತಾಗಿ ಇಲ್ಲಿ ನಾನೇನು ಮಾಡ್ತೀನಿ, ಈ ಥರ ಬಿಟ್ಬಿಡ್ತೀನಿ. ಅದರೊಳಗಡೆ ಈಗ ಯೆಲ್ಲೋ ಕಲರ್ ಫಿಕ್ಸ್ ಮಾಡ್ಕೋತೀನಿ. ಇದನ್ನೇ ಏನು ಮಾಡಬೇಕು, ಲೇಯರ್ ಹಿಂದ್ಗಡೆ ಹೋಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು, ಅರೇಂಜ್ ಒಳಗೆ ಹೋಗಿ ಆರ್ಡರ್ ಟು ಬ್ಯಾಕ್ ಅಂತ, ಇಲ್ಲಾಂದ್ರೆ ಸೆಂಡ್ ಟು ಬ್ಯಾಕ್ ಅಂತ ಬರುತ್ತೆ. ಇಲ್ಲಿಂದ ನೋಡೋಣ, ಆರ್ಡರ್ ಒಳಗೆ ಹೋಗಿ ಸೆಂಡ್ ಬ್ಯಾಕ್ ಅಂದ್ರೆ ಫೋಟೋ ಹಿಂದೆ ಹೋಗ್ಬಿಟ್ಟದ. ಗೊತ್ತಾಗ್ತದೆ? ಇದೇ ಫೋಟೋಗೆ ಏನು ಮಾಡೋಣ, ಎಲ್ಲರಿಗಿಂತ ಹಿಂದೆ ಆಗ್ಬಿಡೋಣ. ಅರೇಂಜ್ ಒಳಗೆ ಹೋಗಿ ಆರ್ಡರ್ ಒಳಗೆ ಹೋಗಿ ಸೆಂಡ್ ಟು ಬ್ಯಾಕ್ ಅಂತ ಹೇಳ್ಬಿಡೋಣ. ಅದನ್ನು ಹಿಂದೆ ಹೋಗ್ಬಿಡ್ತದ. ಇಲ್ಲಿ ಬರ್ತಿದ್ಯಾ, ಇದನ್ನು ಸಣ್ಣ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಸಣ್ಣದಾಗಿನೂ ಕೂಡ ಮಾಡ್ಕೊಂಡು ಏನು ಮಾಡ್ಬೋದು, ಡಬಲ್ ಕ್ಲಿಕ್ ಮಾಡ್ಕೊರಿ, ನಡು ಈ ಥರ ರೊಟೇಷನ್ ಕೂಡ ನೀವು ಮಾಡ್ಬೋದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದನ್ನೇ ಸ್ವಲ್ಪ ಒಳಗೆ ತಗೋರಿ, ಇನ್ನೂ ಸ್ವಲ್ಪ ಹೊರಗಡೆ. ಹಾಂ, ಇರಲಿ. ಸ್ವಲ್ಪ ಒಳಗೆ ಬೇಕು ಅಂದರೆ ಈ ಥರ ಮೇಲ್ಗಡೆ ಜಕ್ಕೊಂಬಿಡಿ, ಸ್ವಲ್ಪ ಕೆಳಗಡೆ ಬೇಕು ಅಂದರೆ ಈ ಥರ ಅಡ್ಜಸ್ಟ್ಮೆಂಟ್ ಕೂಡ ನಾವು ಮಾಡ್ಬೋದು. ಕಾಣಿಸ್ತಾ ಇದೆಯಾ? ಇರಲಿ, ಎಷ್ಟು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನಾಗಬೇಕು, ಈ ಸೇಪ್ ರೆಡಿ ಆಗಬೇಕಾಗಿದೆ. ಇದಕ್ಕೂ ಕೂಡ ಎಲ್ಲೋ ಮಾಡ್ಕೊಳ್ಳೋಣ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಭಾರಿ ಈಸಿ. ಕೊರಲ್ಡ್ರಾ ಒಳಗೆ ಏನು ಭಾರಿ ಡೇಂಜರ್ ಇಲ್ಲ, ಭಾರಿ ಏನು ಹಾರ್ಡ್ ಇಲ್ಲ. ಮತ್ತೆ ಬ್ರಷ್ ತಗೊಳ್ಳೋದ, ಇಲ್ಲಿ ಬ್ರಷ್ ತಗೋತಿದ್ದಾನೆ, ಇಲ್ಲಿ ಬೇರೆ ಬೇರೆ ಬ್ರಷ್ ಸಿಗ್ತಾವೆ. ಮತ್ತೆ ಆ ಬ್ರಷ್ ತಗೊಳ್ಳೋದು ಇದೇ ಬ್ರಷ್ ಇರಲಿ. ಇಲ್ಲಿಂದ ಮತ್ತೆ ಇದನ್ನು ಈ ಥರ ಸೇಪನ್ನು ಡಿಸೈನ್ ಮಾಡ್ಕೊಳ್ಳೋದು. ಮತ್ತು ಇದನ್ನು ಕೂಡ ಯೆಲ್ಲೋ ಕಲರ್. ಓಕೆ, ಗುಡ್. ಈ ಥರ ಬಂದಿದೆ ನೋಡಿ, ಕಂಟ್ರೋಲ್ ಜಡ್. ಬೇರೆ ಬ್ರಷ್ ಬೇಕು, ಇದನ್ನು ತಗೊಳ್ಳೋಣ. ಓಕೆ, ಗುಡ್. ಆಗಿದೆಯಾ? ಆಗಿದೆ, ಅದು ಚೇಂಜ್ ಆಗಿದೆ ನೋಡಿ. ಇವಾಗನೇ ನಾವು ಏನು ಮಾಡ್ಕೋಬಹುದು, ಚೇಂಜ್ ಆಗಿದೆ, ಅದನ್ನೇ ಈ ಥರ ಇಟ್ಕೊಂಡ್ಬಿಡ್ಬೋದು. ಕಾಣಿಸ್ತಾ ಇದೆಯಾ? ಸ್ವಲ್ಪ ತಿಳುಬೇಕು ಅಂದರೆ ಸಣ್ಣಾಗಿ ತಿಳುನು ಕೂಡ ಮಾಡ್ಬೋದು. ಇನ್ನೂ ಸ್ವಲ್ಪ ಹೊಟ್ಟೆಗೆ ಚೆನ್ನಾಗಿ ಕಾಣಿಸ್ಬೇಕಾಗಿತ್ತು ಅಂದರೆ ಇನ್ನೊಂದು ಸರ್ತಿ ಹೋಗಿ ಏನು ಮಾಡೋಣ, ಇಲ್ಲಿಂದ ಬಂದು ಈ ಥರ ಬಂದು ವಾಪಸ್ ಈ ಥರ ಇಟ್ಕೊಳ್ಳೋಣ. ಓಕೆ, ಇವಾಗ ಯೆಲ್ಲೋ ಬಟನ್ನ ಫ್ರೆಶ್ ಮಾಡ್ಕೊಳ್ಳೋಣ. ಇವಾಗ ಏನಾಗಿದೆ, ಅದರ ಸೈಜು ಕೂಡ ಸ್ವಲ್ಪ ನೀವು ಏನು ಮಾಡ್ಬೋದು, ತಿಳು ಕೂಡ ಮಾಡ್ಬೋದು. ಕಾಣಿಸ್ತಿದೆಯಾ? ಇಷ್ಟರಲ್ಲಿ ಓಕೆ, ಡನ್. ಮೂಟೂಲ್ ತೊಗೊಂಡ್ಬಿಡೋದು. ಇಷ್ಟ ಆಯ್ತಾ? ಇಷ್ಟ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಇದನ್ನೇ ಸ್ವಲ್ಪ ಕೀಬೋರ್ಡ್ ಒಳಗೆ ಬಟನ್ಸ್ ಇರ್ತಾವೆ, ಬಾಣ ಚಿನ್ನ, ಅದರಲ್ಲಿಂದ ನೀವು ಸರಿಸ್ಕೋಬಹುದು. ನೆಕ್ಸ್ಟ್ ಕೆಳಗಡೆ ಮತ್ತೇನಾಗಬೇಕಾಗಿದೆ, ಈ ಥರ ಒಂದು ಸೇಪ್ ಸಿಂಬಲ್ಸ್ ಬೇಕಾಗಿದೆ. ಮತ್ತೆ ಬ್ರಷ್ ತೊಗೊಂಡು ಇಲ್ಲಿಂದ ಬ್ರಷ್ ಒಳಗೆ ಚೇಂಜ್ ಮಾಡ್ಕೋಬೇಕು. ಫಸ್ಟ್ ಒಂದು ತೊಗೊಳ್ಳೋಣ. ಓಕೆ, ತೊಗೊಂಡು ಏನು ಮಾಡೋದು, ಒಂದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಎರಡನ್ನು ಡ್ರ್ಯಾಗ್ ಮಾಡಬೇಕು. ಎರಡು ಬತ್ತು. ಇವಾಗ ಎರಡಕ್ಕೂ ಕಲರ್ ಯೆಲ್ಲೋ ಕಲರ್ನ ಫಿಕ್ಸ್ ಮಾಡ್ಕೊಂಡ್ಬಿಡೋದು. ಇದು ಒಂದು, ಮತ್ತೆ ಇದಕ್ಕೂ ಎರಡು ಕಲರ್ನ ಫಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಇಲ್ಲಿ ನೋಡಿ ಚೇಂಜ್ ಆಗಿ, ಇದನ್ನು ಡಿಲೀಟ್ ಮಾಡ್ಕೊಂಡು ಇದನ್ನೇ ನಾನು ಏನು ಮಾಡ್ತೀನಿ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕಾಪಿ ಪೇಸ್ಟ್ ಮಾಡಿಬಿಡೋಣ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಆಗಿದೆಯಾ? ಬತ್ತು. ಓಕೆ, ಇದನ್ನೇನು ಮಾಡ್ಕೊಳ್ಳೋದು, ಇಲ್ಲಿ ಈ ಥರ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಲಾಂಗ್ ಮಾಡ್ಕೊರಿ. ಸ್ವಲ್ಪ ಸೈಜ್ ಕೂಡ ಕಡಿಮೆ ಇಟ್ಕೊಂಡು ಇದರ ಪಾಯಿಂಟ್ ಕೂಡ ನೀವು ಚೇಂಜಸ್ ಮಾಡ್ಕೋಬಹುದು, ಅದೇನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಸ್ವಲ್ಪ ರೊಟೇಷನ್ ಮಾಡೋಣ. ಓಕೆ, ಈ ಥರ ಇರಲಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಮುಖ ಮಾಡಬೇಕಾಗಿದೆ, ಅವಾಗ ಮತ್ತೆ ಮೂಗೊಂದು ಮಾಡಬೇಕಲ್ಲ, ಅವಾಗ ಏನು ಮಾಡೋದು, ಮತ್ತೆ ಬ್ರಷ್ ತೊಗೊಂಡು ಇಲ್ಲಿಂದ ಈ ಥರ ಸ್ವಲ್ಪ. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿಂದ ಬಂದು ಇದನ್ನು ಕೂಡ ಈ ಥರ ಚೇಂಜಸ್ ಮಾಡ್ಕೊಳ್ಳೋದು. ಮತ್ತೆ ಮೂಟೂಲ್ ತೊಗೊಂಡು ಮೊದಲನೇ ಒಳಗೂ ಕೂಡ ಯೆಲ್ಲೋ ಕಲರ್, ನೆಕ್ಸ್ಟ್ ಕೆಳಗಡೆನೂ ಕೂಡ ಯೆಲ್ಲೋ ಕಲರ್ನ ಫ್ರೆಶ್ ಮಾಡ್ಕೊಳ್ಳೋದು. ಇರಲಿ, ಏನು ಪರವಾಗಿಲ್ಲ. ನೆಕ್ಸ್ಟ್ ಕೆಳಗಡೆದಕ್ಕೂ ಕೂಡ ಮುಖ ಆಗಬೇಕಾಗಿತ್ತು ಅಂದರೆ ಮತ್ತೆ ಬ್ರಷ್ ತೊಗೊಳ್ಳೋದು. ಇದೇ ಬ್ರಷ್ನ ತೊಗೊಂಡು ಏನು ಮಾಡೋದು, ಇಲ್ಲಿಂದ ಈ ಥರ ಅಪ್ಲೈ ಮಾಡ್ಕೊಂಡ್ಬಿಡೋದು. ಕಂಟ್ರೋಲ್ ಜಡ್. ಕರೆಕ್ಟಾಗಿ ಸ್ಮೂತಾಗಿ ಬರ್ತದೆ ಅದು. ನಾವು ಇಲ್ಲಿ ಸ್ಮೂತಾಗಿ ಬ್ರಷ್ ಯಾವ ಥರ ತೊಗೋತೀವಿ ಆ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಇವಾಗ ಏನು ಮಾಡ್ಬೋದು, ನೀವು ಸ್ವಲ್ಪ ಜಾಸ್ತಿ ದಪ್ಪ ಮಾಡ್ಬೋದು. ಯೆಲ್ಲೋ ಕಲರ್ ಫಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಗೊತ್ತಾಗುತ್ತೆ, ಇನ್ನೂ ಸ್ವಲ್ಪ ದಪ್ಪ ಮಾಡ್ಬೋದು. ಕಾಣಿಸ್ತಾ ಇದೆ? ಇದರ ಒಳಗಡೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿತ್ತು ಅಂದರೆ ಈ ಥರ ಲೈನ್ಸ್ಗಳು ಕೂಡ ಬರ್ತಾವೆ. ನಾನು ನಿಮ್ಗೆ ತೋರಿಸಾತಿಲ್ಲ, ಯಾಕಂದರೆ ಕನ್ಫ್ಯೂಸ್ ಆಗಿಬಿಡ್ತೀನಿ ನೀವು ಒಮ್ಮೆ ಎಲ್ಲ ತೋರಿಸ್ಬಿಟ್ಟೆ ಅಂದ್ರೆ. ಹಾಗಿರೋದ್ರಿಂದ ಸ್ವಲ್ಪ ಸಮಾಧಾನದಿಂದ ಕಲ್ತಿರಪ್ಪ ಅಂದರೆ ಎಲ್ಲ ಕಲಿತೀರ. ಗಡ್ಬಡ್ ಮಾಡಿದ್ರಿ ಅಂದರೆ ಏನೂ ಕಲಿಯಲ್ಲ. ಗೊತ್ತಾಗ್ತದೆ? ನಾನು ಹೇಳೋದು ಅರ್ಥ ಆಗುತ್ತದಲ್ಲ?
ಇದನ್ನೇ ಸ್ವಲ್ಪ ಈ ಥರ ಚೇಂಜಸ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಲೈನ್ ಕಂಟ್ರೋಲ್ ಕೂಡ ಬರುತ್ತೆ. ಇಲ್ಲಿ ಕಂಟ್ರೋಲರ್ಸ್ ತೊಗೊಂಡು ಕೂಡ ನೀವೇನು ಮಾಡ್ಬೋದು, ಕಂಟ್ರೋಲ್ನ ಮಾಡ್ಬೋದು. ತಿಳಿತಾ ಇದೆಯಾ? ಮೂಟಲ್ ತೊಗೊಂಡ್ಬಿಡೋದು. ಇವಾಗ ನೆಕ್ಸ್ಟ್ ಕೆಳಗಡೆ ಬೇಕಾಗಿತ್ತು ಅದೇ ಥರ ಸೇಪ್ ಕೆಳಗಡೆ ಬೇಕು, ಇನ್ನೂ ಸ್ವಲ್ಪ ಮೇಲೆ ತೊಗೋಬೋದು, ಇರಲಿ ಪರವಾಗಿಲ್ಲ. ನೆಕ್ಸ್ಟ್ ಕೆಳಗಡೆನೂ ಕೂಡ ಬೇಕಾಗಿತ್ತು ಅಂದರೆ ಮತ್ತೆ ಬ್ರಷ್ ತೊಗೊಳ್ಳೋದು. ಭಾರಿ ಈಸಿಯಾಗಿರ್ತಕ್ಕಂಥ ಇವೆಲ್ಲ ಬ್ರಷ್ಗಳು ಸಿಗ್ತಾವೆ. ನಿಮ್ಗೆ ಯಾವ ಥರ ಬ್ರಷ್ ಬೇಕೋ ಆ ಥರ ಇಲ್ಲಿ ಸಿಗ್ತಾನೆ ಇರುತ್ತೆ. ನೀವು ಆರಾಮ್ ಸರಿ ತೊಗೊಂಡು ಈ ಥರ ಡಿಸೈನ್ನ ಮಾಡ್ಬೋದು. ಮತ್ತು ಇದರಲ್ಲಿ ಯೆಲ್ಲೋ ಕಲರ್ನ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರದ್ದು ಸೈಜ್ ಸ್ವಲ್ಪ ಕಡಿಮೆ ಸಣ್ಣ ಮಾಡ್ಕೊಳ್ಳೋಣ. ಸಣ್ಣ ಮಾಡಿಕೊಂಡು ಸ್ವಲ್ಪ ಇದು ಸೈಜ್ ಕರೆಕ್ಟ್ ಇದೆ, ಏನು ಪರವಾಗಿಲ್ಲ, ಇರಲಿ, ಏನು ಚೆನ್ನಾಗಿದೆ. ಇದನ್ನೇ ಸ್ವಲ್ಪ ಇನ್ನೂ ಮೇಲ್ಗಡೆ ತೊಗೊಂಡ್ಬಿಡ್ಬೋದು. ಅದಾದಮೇಲೆ ಕೆಳಗಡೆ ಒಂದು ಲೈನ್ನ ಎರೇಜರ್ ಮಾಡಬೇಕಾಗಿದೆ, ಅಂದರೆ ಡ್ರ್ಯಾಗ್ ಮಾಡಬೇಕಾಗಿದೆ. ಇದರೊಳಗಡೆ ಈ ಥರ ಫಸ್ಟ್ ಒಂದು ಲೇಯರ್ ತೊಗೊಂಡು ಓಕೆ. ನೆಕ್ಸ್ಟ್ ಮೇಲಿಂದಾನೆ ಏನು ಮಾಡೋದು, ಇದಕ್ಕೆ ಈ ಥರ ಡ್ರ್ಯಾಗ್ ಮಾಡಿಬಿಡೋದು. ಅದಾದಮೇಲೆ ಅದರಲ್ಲಿ ಕೂಡ ವೈಟ್ ಕಲರ್ನ ಅಪ್ಲೈ ಮಾಡೋದು. ಸ್ವಲ್ಪ ಇದು ಇನ್ನೂ ಇದ್ರ ಹಿಂದ್ಗಡೆ ಹೋಗ್ಬೇಕು, ಅದು ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಇಟ್ಕೊಳ್ಳೋಣ ಫಸ್ಟು. ಇಟ್ಕೊಂಡು ಇನ್ನೂ ಸ್ವಲ್ಪ ಎಡಿಟ್ ಆಗಬೇಕಾಗಿತ್ತು ಅಂದರೆ ಈ ಪಾಯಿಂಟ್ಸ್ ಮೇಲೆ ಇಲ್ಲಿ ಕಾಣಿಸ್ತಿದೆಯಾ ಸೇವ್ ಟೂಲ್ ಮೇಲೆ ಕ್ಲಿಕ್ ಮಾಡಿಬಿಟ್ರಪ್ಪ ಅಂದ್ರೆ ಇದ್ರ ಮೇಲೆ ಬಂದು ನಾವು ಇಲ್ಲೇ ಪಾಯಿಂಟ್ಸನ್ನು ಏನು ಮಾಡ್ಬೋದು, ಕಂಟ್ರೋಲ್ನ ಮಾಡ್ಬೋದು. ಕಾಣಿಸ್ತಾ ಇದೆಯಾ? ನಾನು ಮಾಡ್ತಾ ಇದ್ದೀನಿ, ಕಂಟ್ರೋಲ್ನ ಈಸಿಯಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ಕೊರಲ್ಡ್ರಾ ಫೋಟೋಶಾಪ್ಗಿಂತನೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಿರೋದ್ರಿಂದ ಕೊರಲ್ಡ್ರಾ ಎಲ್ಲರೂ ಕೂಡ ತುಂಬಾ ಏನು ಮಾಡ್ತಾರೆ, ಕೊರಲ್ಡ್ರಾ ಕಲಿಬೇಕು ಅಂತ ಬಹಳ ಪ್ರಯತ್ನ ಪಡ್ತಿರ್ತಾರೆ, ಗೊತ್ತಾಗ್ತದೆ. ಹಾಗಾಗಿ ನಿಮಗೆ ಫ್ರೀಯಾಗಿ ಕಲಿಸ್ತಾ ಇದ್ದೀನಿ. ನಾನೇನು ಯಾವುದೇ ರೀತಿಯಿಂದ ನಿಮ್ಮ ಕಡೆ ಹಣ ತಗೋತಾ ಇಲ್ಲ, ಹೆಣ ತೊಗೊಳತ್ತಿಲ್ಲ, ರೊಕ್ಕ ಪುಕ್ಷಾಡಿ ಕೆಲಸ ಆತೀನಿ. ಹಂಗೆ ಪುಕ್ಷಾಡಿ ಕೆಲಸೋದನ್ನ ಏನು ಮಾಡ್ಬೇಕಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮೂಟಲ್ ತೊಗೊರಿ, ಸ್ವಲ್ಪ ಇದಕ್ಕೆ ಒಳಗೆ ತೊಗೊಂಡ್ಬಿಡೋರು. ಇವಾಗ ಏನು ಮಾಡ್ಬೇಕು, ಎಲ್ಲನೂ ಕೂಡ ರೆಡಿ ಆಗಿದೆ. ಇದನ್ನು ಕೂಡ ಸ್ವಲ್ಪ ಮುಂದ್ಗಡೆ ತೊಗೋಬೇಕಾಗಿತ್ತು ಅಂದ್ರೆ ಮತ್ತೆ ಇದನ್ನು ಪಾಯಿಂಟ್ಸ್ ತೊಗೊಳ್ಳೋದು. ಇದೇ ಪಾಯಿಂಟಿಗೆ ಸ್ವಲ್ಪ ಈ ಥರ ಮುಂದೆ ತೊಗೊಳ್ಳಿ, ಇದನ್ನೇ ಸ್ವಲ್ಪ ಈ ಥರ ಮೇಲ್ಗಡೆ ತೊಗೊಂಡ್ಬಿಡೋದು. ಓಕೆ, ಕರೆಕ್ಟ್ ಆಗಿದೆ. ಇದನ್ನೇ ಮೂಟಲ್ ತೊಗೊಂಡ್ಬಿಟ್ರೆ ಸಾಕು. ಅವಾಗ ಏನು ಮಾಡೋಣ, ಇವಾಗ ಏನಾಗಬೇಕಾಗಿತ್ತು, ಇದರ ಹಿಂದ್ಗಡೆದ ಇಮೇಜನ್ನು ಡಿಲೀಟ್ ಮಾಡಿಬಿಡೋಣ. ಆಗಿದೆಯಾ? ಇವಾಗ ಇದು ಕರೆಕ್ಟಾಗಿ ಕಾಣಿಸ್ಬೇಕಲ್ಲ, ಇದಕ್ಕೇನು ಮಾಡೋಣ, ಸೆಂಡ್ ಟು ಬ್ಯಾಕ್ ಅಂತ ಹೇಳಬೇಕು. ಅವಾಗ ಲೇಔಟ್ ಅರೇಂಜ್ ಒಳಗೆ ಹೋಗಿ ಆರ್ಡರ್ ಒಳಗೆ ಏನು ಮಾಡಬೇಕು, ಅರೇಂಜ್ ಆರ್ಡರ್ ಒಳಗೆ ಹೋಗಿ ಸೆಂಡ್ ಟು ಬ್ಯಾಕ್ ಅಂದ್ರೆ ಅದರ ಹಿಂದ್ಗಡೆ ಹೋಗಬೇಕು. ಇವೆಲ್ಲ ಲೈನ್ ಕಾಣಿಸ್ತಿದ್ದಾವೆ, ಕೆಲವೊಂದು ಇದ್ರ ಮೇಲೆ ಲೈನ್ ಕಾಣಿಸೋದು ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಔಟ್ಲೈನ್ ಕಾಣಿಸ್ಲಾರ್ದಂಗೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಏನು ಮಾಡೋದು, ಇಲ್ಲಿಂದ ಔಟ್ಲೈನ್ ಏನಿದೆಯಲ್ಲ ಅದನ್ನು ಆಫ್ ಮಾಡ್ಕೋಬೇಕು. ಎಲ್ಲಿ ಕಾಣಿಸ್ತಾ ಇದೆ ನೋಡಿ, ಔಟ್ಲೈನ್ ಕಾಣಿಸ್ಬಾರ್ದು ಅಂದ್ರೆ ನನ್ ಅಂತ ಹೇಳ್ಬಿಡಿ. ಇಲ್ಲಿ ಔಟ್ಲೈನ್ ಕಾಣಿಸೋದಿಲ್ಲ, ಇವಾಗ ಬರೀ ಕಲರ್ ಕಾಣಿಸುತ್ತೆ. ಇವಾಗ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಏನು ಮಾಡೋದು, ಇದನ್ನೇ ಗ್ರೂಪ್ ಮಾಡ್ಕೊಂಡ್ಬಿಡೋದು. ಈ ಕಡೆ ತೊಗೊಂಬನ್ನಿ, ಇದನ್ನ ಏನು ಮಾಡೋದ, ಅರೇಂಜ್ ಒಳಗೆ ಹೋಗಿ ಇಲ್ಲಿಂದ ಗ್ರೂಪ್ ಅನ್ನೋ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ, ಗ್ರೂಪ್ ಆಗಿರುತ್ತೆ. ಇದ್ರ ಹಿಂದ್ಗಡೆ ಒಂದು ಬ್ಲಾಕ್ ಕಲರ್ ಹಾಕಿದ್ರೆ ಮಾತ್ರ ಚಂದ ಕಾಣಿಸ್ತದೆ. ಅವಾಗ ಏನು ಮಾಡ್ತೀನಿ, ಅಲ್ಲಿಂದ ಒಂದು ರೆಕ್ಟಾಂಗಲ್ ಬಾಕ್ಸ್ ತಗೋತೀನಿ. ಬಾಕ್ಸ್ ತಗೊಂಡು ಈ ಥರ ಒಂದು ಡ್ರ್ಯಾಗ್ ಮಾಡ್ಕೊಂಡು ಇದರಲ್ಲಿ ಏನು ಮಾಡೋಣ, ಇವಾಗ ಬ್ಲಾಕ್ ಕಲರ್ನ ಫಿಲ್ ಮಾಡ್ಕೋತೀನಿ. ಯಾವುದು, ಕರಿ ಕಲರ್ ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನೇ ಸೆಂಡ್ ಟು ಬ್ಯಾಕ್, ಅರೇಂಜ್ ಒಳಗೆ ಹೋಗಿ ಆರ್ಡರ್ ಒಳಗೆ ಹೋಗಿ ಏನು ಮಾಡ್ತೀನಿ, ಸೆಂಡ್ ಟು ಬ್ಯಾಕ್ ಅಂತ ಫ್ರೆಶ್ ಮಾಡ್ತೀನಿ. ಈ ಥರ ಆಗಿದೆ. ಇದನ್ನ ಏನು ಮಾಡೋದ, ಆರೆಂಜ್ ಕಲರ್ ಬೇಕು ಅಥವಾ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇಲ್ಲಿ ಕೊಟ್ಟರಪ್ಪ ಅಂದ್ರೆ ನಾವು ಈ ತರ ಎಡಿಟ್ ಅನ್ನ ಮಾಡ್ಕೊಂಡಿದೀವಿ. ತಿಳಿತಾ ಇದೆಯಾ? ನಿಮ್ಗೆ ಯಾವ್ದು ಬೇಕೋ ಆ ಕಲರ್ನ ನೀವು ಏನ್ ಮಾಡ್ಬೋದು, ಇಲ್ಲಿ ಅಪ್ಲೈ ಮಾಡ್ಬೋದು. ಯೆಲ್ಲೋ ಕಲರ್ ಬೇಕು ಅಂದ್ರೆ ಯೆಲ್ಲೋ ಕಲರ್, ಮತ್ತೆ ಈ ತರ ಬೇರೆ ಬೇರೆ ಕಲರ್ಸ್ ಬೇಕಂದ್ರೆ ಈ ತರ ಕಲರ್ಸ್ ಅನ್ನ ಕೊಟ್ಟು ನಾವು ಅಪ್ಲೈ ಮಾಡ್ಬೋದು. ಗೊತ್ತಾಗಿದೆಯಾ? ಇದನ್ನೇ ನೀವು ಏನ್ ಮಾಡ್ಬೋದು, ಸೇವ್ ಮಾಡಿ ಪ್ರಿಂಟ್ ಕೂಡ ತೆಗಿಬಹುದು. ಗೊತ್ತಾಗ್ತಿದೆ? ನಾನು ಮಾಡುವಂತ ಪ್ರತಿಯೊಂದು ಕ್ಲಾಸ್ಗಳನ್ನ ನೋಡ್ಬೇಕಾಗಿದ್ದ ಕಂಟ್ರೋಲ್ ಜಡ್ ಇದನ್ನೇ ಇವೆರಡು ಸೆಲೆಕ್ಷನ್ ಮಾಡ್ಕೊಂಡು ಗ್ರೂಪ್ ಮಾಡಿಬಿಡಿ. ಎಲ್ಲಿ ಹೋಗ್ಬೇಕಾ, ಅರೇಂಜ್ ಒಳಗೆ ಹೋಗಿ ಗ್ರೂಪ್ ಅನ್ನೋದು ಸಿಗುತ್ತಾ, ಇಲ್ಲಿಂದ ಗ್ರೂಪ್ ಅನ್ನೋದು ಮಾಡಿಬಿಟ್ರಪ್ಪ ಅಂದ್ರೆ ಇದನ್ನೇ 2-3 ತರ ಇಟ್ಕೊಂಡ್ಬಿಡ್ಬೋದು. ನೀವು ಕಾಣಿಸ್ತಿದ್ಯಾ? ಇದನ್ನೇ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊರಿ, ಬರುತ್ತೆ. ಆಲ್ಟ್ ಹಿಡಿದು ಜೂಮ್ ಮಾಡ್ರಿ. ಇದನ್ನೇ ಇನ್ನೊಂದು ಡೂಪ್ಲಿಕೇಟ್ ಹಾಕ್ಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ತಗೋರಿ. ಇನ್ನೊಂದು ಕಾಣಿಸ್ತಿದೆ, ಇದರ ಮುಖಾನ ಈ ಕಡೆ ಹೊಳಬೇಕಾಗಿತ್ತು ಅಂದ್ರೆ ಏನ್ ಮಾಡೋದ, ಇಲ್ಲೇ ಕಾಣಿಸ್ತಾ ಇರುತ್ತೆ ಫಿಲ್ ವರ್ಟಿಕಲ್, ಇಲ್ಲಿ ಕಾಣಿಸ್ತಿದ್ಯಾ, ಮಿರರ್ ಬಟನ್ ಇಲ್ಲಿ ಇರ್ತದೆ, ಪಟಕ್ನೆ ಕ್ಲಿಕ್ ಮಾಡ್ರಿ, ಬತ್ತಾ ಬಜರಂಗ್ ಬಲಿ ಎರಡು ಕಡೆ ಇಮೇಜ್ ನಮಗೆ ಕಾಣಿಸ್ತಾ ಇದೆ, ನೋಡ್ಬೋದು. ಈ ತರ ನಾವೇನ್ ಮಾಡಿದೀವಿ, ಕೊರಲ್ಡ್ರಾ ಒಳಗಡೆ ಡಿಸೈನ್ ಮಾಡುವಂತದನ್ನ ಕಲಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ತರ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಕ್ಲಾಸ್ ಅನ್ನ ನೀವು ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಫ್ರೆಶ್ ಮಾಡ್ಕೊರಿ. ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ, ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತ ಪ್ರತಿಯೊಂದು ಕ್ಲಾಸ್ಗಳನ್ನ ಮಿಸ್ ಮಾಡಲಾರ್ದೆ ನೋಡಿ ಕಲಿಬಹುದು. ಗೊತ್ತಾಗ್ತಿದ್ಯಾ? ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡ್ಬೇಕಾಗುತ್ತೆ. ಈಗ ಮುಂದಿನ ಕ್ಲಾಸ್ ಒಳಗಡೆ ಇದೇ ಬಜರಂಗ್ ಬಲಿನೇ, ಇದೇ ನಮ್ಮ ಬಜರಂಗ್ ಬಲಿಗೆ ಏನ್ ಮಾಡೋಣ, ಪೂರ್ತಿಯಾಗಿ ಇದರದೇ ಒಂದು ಇಮೇಜ್ ಇದೆ, ನೀವು ನೋಡಿರ್ಬೋದು. ಇಲ್ಲಿದೆ ಇಮೇಜ್ ಕಾಣಿಸ್ತಾ ಇದೆಯಾ? ಈ ಇಮೇಜ್ ಅನ್ನ ಯಾವ ತರ ರೆಡಿ ಮಾಡಬಹುದು ಅನ್ನೋದನ್ನ ಮುಂದಿನ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಮುಂದಿನ ಕ್ಲಾಸ್ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡೋದ ಪ್ರತಿಯೊಂದು ಕ್ಲಾಸ್ ಅನ್ನ ನೋಡಿ ಕಲಿಬಹುದು. ಇದಕ್ಕೆ ಸೇವ್ ಮಾಡೋದು ಯಾವ ತರ ನೋಡೋಣ, ಫೈಲ್ ಒಳಗೆ ಹೋಗಿ ಏನ್ ಮಾಡ್ಬೇಕು, ಇದಕ್ಕೆ ಎಕ್ಸ್ಪೋರ್ಟ್ ಅಂತ ಹೇಳ್ಬೇಕು. ಎಕ್ಸ್ಪೋರ್ಟ್ ಅನ್ನೋದು ಬರುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಇಲ್ಲಿ ಏನಂತ ಎಕ್ಸ್ಪೋರ್ಟ್ ಮಾಡ್ತಿದ್ರೆ, ಎಕ್ಸ್ಪೋರ್ಟ್ ಅಲ್ಲ, ಇಲ್ಲಿ ಕಾಣಿಸ್ತಿದೆ, ಇನ್ನೊಂದು ಕಾಣಿಸುತ್ತೆ, ಎಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋಣ. ಇಂಪೋರ್ಟ್ ಅಂದ್ರೆ ತಗೊಳ್ಳೋದಿರುತ್ತೆ, ಇಲ್ಲಿಂದ ಸೇವ್ ಬರುತ್ತಾ ನೋಡೋಣ. ಇಂಪೋರ್ಟ್ ಆಗ್ತಾ ಇದೆ, ನಾವೇನ್ ಮಾಡೋದ, ಎಕ್ಸ್ಪೋರ್ಟ್ ನೋಡೋಣ. ಫೈಲ್ ಒಳಗಡೆ ಸೇವ್ ಆಸ್ ಒಳಗಡೆ JPG ಆಗೋದಿಲ್ಲ. ಇದು ಏನಾಗುತ್ತೆ, ಕೊರಲ್ಡ್ರಾ ಒಳಗಡೆ ಬಂದಿರುತ್ತೆ. ನೀವು ನೋಡ್ಬೋದು, ಈ ತರ ಬೇರೆ ಬೇರೆ ಕೊರಲ್ಡ್ರಾ ಫೈಲ್ ಒಳಗೆ ಬರುತ್ತೆ. ನೋಡೋಣ JPG ಸಿಕ್ತು ಅಂದ್ರೆ ಅದನ್ನೇ JPG ಸೇವ್ ಮಾಡಿಬಿಡೋಣ. ನೋಡೋಣ, ಇಲ್ಲಿಂದ JPG ಕಾಣಿಸುತ್ತಾ,
ಜಾಯಿಂಟ್ ಫೋಟೋಗ್ರಫಿ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಕರಿತೀವಿ. JPG ಒಳಗೆ ಬರಬೇಕು. JPG ಒಳಗೆ ಬತ್ತು ಅಂದ್ರೆ ನಮ್ಗೆ ಏನಾಗಿರುತ್ತೆ, ಇಮೇಜ್ ಒಳಗಡೆ ಸೇವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನ ನಾವು ಏನ್ ಮಾಡ್ಬೋದು, ಸ್ಕ್ರೀನಿಗೆ ಆಗಿರ್ಬೋದು ಅಥವಾ ಇಮೇಜ್ಗೆ ಕನ್ವರ್ಟ್ ಮಾಡ್ಕೊಂಡು ನೋಡ್ಬೋದು. ನೋಡಿ ಇಲ್ಲಿ JPG ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಎಕ್ಸ್ಪೋರ್ಟ್ ಮಾಡಿ ನೋಡ್ತಾ ಇದ್ದೀನಿ. ಫೈಲ್ ಒಳಗೆ ಹೋಗಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ನೋಡೋಣ. ಇಲ್ಲಿ ಫೈಲ್ ನೇಮ್ ಮಾಡ್ತಿದ್ದಾನೆ, ಇಲ್ಲಿಂದ ಫೈಲ್ ತಗೊಳ್ಳೋಣ. JPG ಸಿಗುತ್ತಾ ನೋಡೋಣ. ಇಲ್ಲಿಂದ JPEG ಅಂದ್ರೆ ನಮ್ಗೆ JPEG ಬಿಟ್ ಮ್ಯಾಪ್ ಇಮೇಜ್ ಅನ್ನು ಸಿಗುತ್ತೆ. ಗ್ರಾಫಿಕ್ಸ್ 1 ಅಂತೇಳಿ ಡೆಸ್ಕ್ಟಾಪ್ ಅಲ್ಲಿ ನಾವು ಏನು ಮಾಡ್ಬೋದು, ಇದನ್ನ ಎಕ್ಸ್ಪೋರ್ಟ್ ಮಾಡಿಬಿಡ್ಬೋದು. ಇಲ್ಲಿ ರೆಸಲ್ಯೂಷನ್ ಇರುತ್ತೆ, ಸೇಮ್ ಯಾಸ್ ಇಟ್ ಈಸ್ ಯಾವ ತರ ಇದೆ ಅದೇ ತರ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜ್ ಅನ್ನ ಸ್ಟ್ಯಾಂಡರ್ಡ್ ಒಳಗಡೆ ಸೇವ್ ಮಾಡ್ಕೋಬಹುದು. ಪ್ರೋಗ್ರೆಸಿವ್ ಒಳಗೆ ಓಕೆ ಮಾಡ್ಕೊಳ್ಳೋಣ. ಇದೇ ಮಾಡಿರ್ತಕ್ಕಂಥ ಇಮೇಜ್ ನಮ್ಗೆ ಏನಾಗಿರುತ್ತೆ ಇವಾಗ ಡೆಸ್ಕ್ಟಾಪ್ ಮೇಲೆ ಸೇವ್ ಆಗಿದೆಯಲ್ಲ ನೋಡೋಣ. ಇಲ್ಲಿಂದ ಗ್ರಾಫಿಕ್ಸ್ ಅಂತ ಇರುತ್ತೆ, ಓಪನ್ ಮಾಡ್ಕೊಳ್ಳಿ. ನಾವು ಮಾಡಿರ್ತಕ್ಕಂಥ ಇಮೇಜ್ ಇಲ್ಲಿ ಸೇವ್ ಆಗಿಬಿಟ್ಟಿದೆ. ಇದೇ ತರ ಹಲವಾರು ವಿಡಿಯೋಸ್ಗಳನ್ನ ಮಾಡಿ ನಿಮ್ಮ ಮುಂದೆ ತರ್ತಾನೆ ಇರುತ್ತೆ. ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡಿ Coreldraw ಕಲಿಯುವಂತ ಅವಕಾಶ ನಿಮಗೆ ಸಿಗುತ್ತೆ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.